ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಜಿ ಎಜುಕೇಷನ್. ಮಕ್ಕಳೇ, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ 10th ಸ್ಟ್ಯಾಂಡರ್ಡ್ನ ಹಿಸ್ಟ್ರಿ 3rd ಲೆಸನ್ ಆದಂತಹ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಪಾಠದ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಮೊದಲಿಗೆ ಈ ಪಾಠದಲ್ಲಿ ನಾವು ಕಲಿಯುವಂತಹ ವಿಷಯಗಳು ಏನೇನು ಅಂತ ನೋಡೋದಾದರೆ, ಫಸ್ಟು ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್, ಸಿವಿಲ್ ಸರ್ವೀಸಸ್, ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್ ಆ್ಯಂಡ್ ಮಿಲಿಟರಿ ಸಿಸ್ಟಮ್. ಅಂದರೆ ಬ್ರಿಟಿಷರು ಭಾರತದಲ್ಲಿ ನಡೆಸಿದ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳು, ಅದರಲ್ಲಿನ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆ. ಎರಡನೆಯದಾಗಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ರೋಟ್ವಾರಿ ಸಿಸ್ಟಮ್. ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯದ ನೀತಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿಗಳ ಬಗ್ಗೆ ತಿಳಿಬಹುದು. ಮೂರನೇದಾಗಿ ಮಾಡರ್ನ್ ಎಜುಕೇಷನ್, ಲಾರ್ಡ್ ಮೆಕಾಲೆ ವುಡ್ಸ್ ಕಮಿಷನ್ 1854 ಅಂದರೆ ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ ವುಡ್ಸ್ನ ಆಯೋಗದ ಬಗ್ಗೆ ತಿಳ್ಕೊಬೋದು. ನಾಲ್ಕನೇದಾಗಿ ಆ್ಯಕ್ಟ್ಸ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್, ರೆಗ್ಯುಲೇಟಿಂಗ್ ಆ್ಯಕ್ಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್, ಚಾರ್ಟರ್ ಆ್ಯಕ್ಟ್ಸ್. ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳಾದಂತಹ ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಆ್ಯಕ್ಟ್ಗಳ ಬಗ್ಗೆ ಈ ಪಾಠದಲ್ಲಿ ಕಲಿತೀವಿ ಮಕ್ಕಳೇ. ಈಗ ಪಾಠ ನೋಡೋದಾದರೆ, ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಫುಲ್ಫಿಲ್ಡ್ ಇಟ್ಸ್ ಕಮರ್ಷಿಯಲ್ ನೀಡ್ಸ್ ಇನ್ ದ ಬಿಗಿನಿಂಗ್ ಆ್ಯಸ್ ಅ ಟ್ರೇಡ್ ಕಂಪನಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪ್ರಾರಂಭದಲ್ಲಿ ಕೇವಲ ಒಂದು ವ್ಯಾಪಾರಿ ಕಂಪನಿಯಾಗಿ ಮಾತ್ರ ಕೆಲಸ ಮಾಡಿಕೊಂಡಿದ್ದು, ಲಾಭ ಗಳಿಸ್ಕೊಳ್ಳುವಂಥ ಆಸೆನ ಪೂರೈಸ್ಕೊಳ್ಳೋ ಕೆಲಸ ಮಾತ್ರ ಮಾಡ್ಕೊಂಡಿರ್ತಿತ್ತು. ಆನ್ ಅಬ್ಸರ್ವಿಂಗ್ ದ fractured political landscape of India, wherein hundreds of ruling dynasties were competing with each other, the British thought of exploiting the situations to further their political consolidations. ಭಾರತದಲ್ಲಿ ಆಡಳಿತ ವ್ಯವಸ್ಥೆ ಅನ್ನೋದು ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿದ್ದನ್ನು ಗಮನಿಸಿಕೊಂಡಂಥ ಬ್ರಿಟಿಷರು ಭಾರತದಲ್ಲಿನ ಪರಿಸ್ಥಿತಿಯನ್ನು ತಾವು ರಾಜಕೀಯವಾಗಿ ಏಳಿಗೆ ಹೊಂದೋದಕ್ಕೆ ದುರುಪಯೋಗ ಮಾಡಿಕೊಂಡ್ರು. ಇದು ಬುದ್ಧಿವಂತರು ಮಾಡೋ ಕೆಲಸನೇ ಅಲ್ವಾ ಮಕ್ಕಳೇ? ಎಲ್ಲಿ ತುಳಿಸ್ಕೊಳ್ಳೋರು ಇರ್ತಾರೋ ಅಲ್ಲಿ ತುಳಿಯೋರು ತಾನಾಗಿಯೇ ಸೃಷ್ಟಿಯಾಗ್ತಾರೆ. They implemented the divide and rule policy among the Indian rulers and slowly dominated all the rulers and subjugated them. ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸಿಕೊಂಡು ಕಿತ್ತಾಡಿಕೊಂಡು ಇರ್ತಿದ್ದಂತಹ ಭಾರತದ ರಾಜರುಗಳ ಮಧ್ಯೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂದರೆ ಒಡೆದು ಆಳುವಂಥ ನೀತಿಯನ್ನು ಬಳಸ್ಕೊಂಡು ನಿಧಾನವಾಗಿ ಅವರೆಲ್ಲರನ್ನೂ ಮುಂದೆ ತಮ್ಮ ಅಧೀನಕ್ಕೆ ತಗೊಳ್ಳೋದ್ರಲ್ಲಿ ಬ್ರಿಟಿಷರು ಯಶಸ್ವಿಯಾಗ್ತಾರೆ. In order to achieve complete domination on India, they employed war and negotiation methods cleverly. ಈ ರೀತಿ ಭಾರತದ ರಾಜರುಗಳನ್ನು ತಮ್ಮ ಅಧೀನಕ್ಕೆ ತಗೊಳ್ಳೋ ಕೆಲಸದಲ್ಲಿ ಬ್ರಿಟಿಷರು ರಾಜಿ ಸಂಧಾನ ಮತ್ತು ಯುದ್ಧದ ಮಾರ್ಗಗಳನ್ನು ಸಮರ್ಥವಾಗಿ ತುಂಬ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡ್ರು. ಆಫ್ಟರ್ ಗೆಟಿಂಗ್ ಇಂಡಿಯಾ ಅಂಡರ್ ಕಂಟ್ರೋಲ್ ಬೈ ಎಂಪ್ಲಾಯಿಂಗ್ ವೇರಿಯಸ್ ಕ್ಲೆವರ್ ಮೀನ್ಸ್, ದ ಬ್ರಿಟಿಷ್ ಥಾಟ್ ಆಫ್ ಸ್ಟ್ರೆಂಥನಿಂಗ್ ದೇರ್ ಹೋಲ್ಡ್ ಓವರ್ ಇಂಡಿಯಾ ಪರ್ಮನೆಂಟ್ಲಿ. ಅನೇಕ ಉಪಾಯಗಳನ್ನು ಮಾಡಿಕೊಂಡು ಭಾರತವನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಗೊಂಡಿದ್ದು ಆದಮೇಲೆ ಅದನ್ನು ಪರ್ಮನೆಂಟಾಗಿ ತಮ್ಮಲ್ಲಿ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಅಷ್ಟೇ ಚೆನ್ನಾಗಿ ಯೋಚನೆ ಮಾಡಿಕೊಂಡ್ರು. At that time, India was devoid of one nation concept and was scattered into various kingdoms. ಆ ಸಮಯದಲ್ಲಿ ಭಾರತ ಒಂದು ದೇಶ ಅನ್ನುವಂತಹ ಸಾಮೂಹಿಕವಾದ ಒಂದು ಕಲ್ಪನೆಯೇ ಇರಲಿಲ್ಲ. ಆಗ ಭಾರತ ಅನೇಕ ರೀತಿಯ ರಾಜ್ಯಾಡಳಿತಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ದ ಬ್ರಿಟಿಷ್ ಇಂಟಿಗ್ರೇಟೆಡ್ ದ ಹೋಲ್ ಆಫ್ ಇಂಡಿಯಾ ಅಂಡರ್ ಒನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಪೊಲಿಟಿಕಲ್ ಸ್ಟ್ರಕ್ಚರ್. ಈ ರೀತಿ ಹರಿದು ಹಂಚಿ ಹೋಗಿದ್ದಂತಹ ಭಾರತದ ಅನೇಕ ರಾಜ್ಯಗಳನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬ್ರಿಟಿಷರು ಒಂದುಗೂಡಿಸ್ಕೊಂಡ್ರು ಮತ್ತು ಈ ರಾಜ್ಯಗಳಲ್ಲಿ ಒಂದೇ ರೀತಿಯ ರಾಜಕೀಯ ವ್ಯವಸ್ಥೆ ಮತ್ತು ಒಂದೇ ರೀತಿಯ ಆಡಳಿತ ವ್ಯವಸ್ಥೆಗಳನ್ನು ಜಾರಿಗೆ ತಂದುಕೊಂಡ್ರು. ಎಜುಕೇಷನ್, ಜುಡಿಷಿಯರಿ, ಲ್ಯಾಂಡ್ ಟ್ಯಾಕ್ಸಸ್, ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್ and various other areas of activities were regulated under various laws and administrative system. ಶಿಕ್ಷಣ, ಕಾನೂನು ವ್ಯವಸ್ಥೆ, ಭೂಕಂದಾಯ ಪದ್ಧತಿಗಳು, ವ್ಯಾಪಾರ, ಕೃಷಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಹೊಸ ರೀತಿಯ ಆಡಳಿತ ವ್ಯವಸ್ಥೆಗಳನ್ನು ಜಾರಿಗೆ ತಂದು
ಅವರು ಒಗ್ಗೂಡಿಸಿಕೊಂಡ ಎಲ್ಲ ರಾಜ್ಯಗಳಲ್ಲೂ ಒಂದೇ ಥರನಾದಂತಹ ಸ್ಟ್ರಿಕ್ಟ್ ಆದ ನೀತಿಗಳನ್ನು ತರೋದ್ರಲ್ಲಿ ಯಶಸ್ವಿಯಾದರು. ದಿಸ್ ಬ್ರಾಟ್ ಇನ್ ಅ ನ್ಯೂ ಸ್ಟ್ರಕ್ಚರ್ ಟು ಇಂಡಿಯಾ. ಇದು ಭಾರತಕ್ಕೆ ಒಂದು ಹೊಸ ರೂಪವನ್ನೇ ತಂದುಕೊಡ್ತು. ವೈಲ್ ಇಂಪ್ಲಿಮೆಂಟಿಂಗ್ ಆಲ್ ದೀಸ್ ಮೆಷರ್ಸ್ ದೇ ನೆವರ್ ಫರ್ಗಾಟ್ ಟು ಪ್ರೊಟೆಕ್ಟ್ ದೇರ್ ಫೈನಾನ್ಷಿಯಲ್ ಇಂಟ್ರೆಸ್ಟ್. ಈ ರೀತಿಯ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಾಗ ಬ್ರಿಟಿಷರು ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವುದನ್ನು ಕೂಡ ಮರೆಯಲಿಲ್ಲ. ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಪ್ಲಿಮೆಂಟೆಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಇನ್ ಆರ್ಡರ್ ಟು ಅಚೀವ್ ಅ ನ್ಯೂ ಆರ್ಡರ್ ಇನ್ ಇಂಡಿಯಾ. ಈ ರೀತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಆಡಳಿತದಲ್ಲಿ ಅನೇಕ ಮಾರ್ಪಾಡುಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿ ಭಾರತದಲ್ಲಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದರು. ಈ ಮಾರ್ಪಾಡುಗಳು ಯಾವ್ದ್ಯಾವುದು ಅಂತ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್. ಭಾರತದಲ್ಲಿ ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಮೊದಲಿಗೆ ಸಿವಿಲ್ ಸರ್ವೀಸಸ್ ಅಂದರೆ ನಾಗರಿಕ ಸೇವೆಗಳು, ಅಂದರೆ ಬ್ರಿಟಿಷರು ಭಾರತದಲ್ಲಿನ ಪ್ರಜೆಗಳಿಗಾಗಿ ಯಾವ ಯಾವ ಸೇವೆಗಳನ್ನು ದೊರಕಿಸ್ಕೊಡ್ಬಹುದು ಅನ್ನುವಂತಹ ಕಾಯ್ದೆ. ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವೀಸಸ್. ಬ್ರಿಟಿಷ್ ಅಧಿಕಾರಿಯಾದಂತಹ ಲಾರ್ಡ್ ಕಾರ್ನ್ವಾಲಿಸ್ ಅನ್ನೋನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೆ ತರ್ತಾನೆ. ದ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಎಂಪ್ಲಾಯ್ಸ್ ಫಾರ್ ದ ಪರ್ಪಸ್ ಆಫ್ ಟ್ರೇಡ್ ವಾಸ್ ಡನ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ಫ್ರಮ್ ದ ಬಿಗಿನಿಂಗ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಕೆಲಸದಲ್ಲಿ ಅನೇಕ ನೌಕರರುಗಳನ್ನು ಮೊದಲಿಂದಲೂ ಅಪಾಯಿಂಟ್ ಮಾಡ್ಕೋತಾನೆ ಬರ್ತಿರ್ತಾರೆ. ದ ಕಂಪನಿ ಆಲ್ಸೋ ಪ್ರೊವೈಡೆಡ್ ಪರ್ಮಿಷನ್ ಫಾರ್ ಪ್ರೈವೇಟ್ ವರ್ಕರ್ಸ್ ಟು ಟ್ರೇಡ್. ಇಷ್ಟೇ ಅಲ್ಲದೆ ಕಂಪನಿ ಸರ್ಕಾರ ತಾವು ಅಪಾಯಿಂಟ್ ಮಾಡಿಕೊಂಡ ನೌಕರರಿಗೆ ಪ್ರೈವೇಟ್ ಆಗಿ ಅಂದರೆ ಖಾಸಗಿಯಾಗಿಯೂ ಸಹ ವ್ಯಾಪಾರ ನಡೆಸ್ಕೊಂಡು ಹೋಗ್ಬೋದು ಅಂತ ಪರ್ಮಿಷನನ್ನು ಕೊಟ್ಟಿರ್ತಾರೆ. ಬೈ ಯೂಸಿಂಗ್ ದೀಸ್ ಆಪರ್ಚುನಿಟೀಸ್ ಎಂಪ್ಲಾಯರ್ಸ್ ಮೇಡ್ ಮನಿ ಬಿಕೇಮ್ ಕರಪ್ಟ್ ಥ್ರೂ ಇಲ್ಲೀಗಲ್ ಮೀನ್ಸ್. ತಾವು ವ್ಯಾಪಾರ ನಡೆಸೋದಕ್ಕೆ ಕಂಪನಿ ಸರ್ಕಾರದ ಒಪ್ಪಿಗೆ ಇದೆ ಅನ್ನೋ ಕಾರಣದಿಂದ ಇಲ್ಲಿನ ನೌಕರರು ಸಿಕ್ಕ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಮತ್ತು ಬಹಳಷ್ಟು ಭ್ರಷ್ಟಾಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಟು ಕಂಟ್ರೋಲ್ ದಿಸ್ ಇನ್ 1773 ದ ಗವರ್ನಮೆಂಟ್ ಆಫ್ ಇಂಗ್ಲೆಂಡ್ ಇಂಪ್ಲಿಮೆಂಟೆಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ನೌಕರರ ಭ್ರಷ್ಟಾಚಾರದ ಕೆಲಸಗಳು ಹೆಚ್ಚಾಗಿದ್ದರಿಂದ ಇದನ್ನು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಇಂಗ್ಲೆಂಡ್ನ ಗವರ್ನಮೆಂಟ್ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಇಂಡಿಯಾದಲ್ಲಿ ಜಾರಿಗೆ ತರುತ್ತೆ. ದ ಏಮ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಆ್ಯಸ್ ದ ನೇಮ್ ಸಜೆಸ್ಟ್ ಟು ಎನ್ಫೋರ್ಸ್ ಕಂಟ್ರೋಲ್. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಂತಂದರೆ, ಈ ಕಾಯ್ದೆಯ ಹೆಸರೇ ಹೇಳೋ ಹಾಗೆ ಸರ್ಕಾರಿ ನೌಕರರ ಮೇಲೆ ನಿಯಂತ್ರಣವನ್ನು ಹೇರುವಂಥದ್ದು. In 1800, Lord Cornwallis opened Fort William College in Calcutta to provide education for the benefit of people aspiring to join civil services. ಭಾರತದಲ್ಲಿ ಸಿವಿಲ್ ಸರ್ವೀಸಸ್ಗೆ ಕೆಲಸಕ್ಕೆ ಸೇರೋದಕ್ಕೆ ಅಂದರೆ ನಾಗರಿಕ ಸೇವೆಗೆ ಸೇರಿಕೊಳ್ಳೋದಕ್ಕೆ ಇಷ್ಟಪಡೋರಿಗಾಗಿ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಲಾರ್ಡ್ ಕಾರ್ನ್ವಾಲಿಸ್ 1800ರಲ್ಲಿ ಫೋರ್ಟ್ ವಿಲಿಯಂ ಅನ್ನೋಂಥ ಕಾಲೇಜನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸ್ತಾನೆ. ಬಟ್ ದಿಸ್ ಇನಿಸಿಯೇಷನ್ ಡಿಡ್ ನಾಟ್ ಫೈಂಡ್ ಸಪೋರ್ಟ್ ಫ್ರಮ್ ದ ಡೈರೆಕ್ಟರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ. ಕಾಲೇಜೇನೋ ಸ್ಥಾಪನೆ ಆಗುತ್ತೆ, ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಸ್ಗಳು ಅಂದರೆ ನಿರ್ದೇಶಕರುಗಳು ಇದಕ್ಕೆ ಸಪೋರ್ಟನ್ನು ಕೊಡೋದಿಲ್ಲ. ಆ್ಯಸ್ ಎ ರಿಸಲ್ಟ್ ಆಲ್ ದ ಅಪಾಯಿಂಟ್ಮೆಂಟ್ಸ್ ಟಿಲ್ 1853 were done by the directors. ಹಾಗಾಗಿನೇ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಸ್ಗಳೇನೆ ನಾಗರಿಕ ಸೇವೆಗೆ ಅಂತ ಬರ್ತಾ ಇದ್ದಂತಹ ನೌಕರರ ಅಪಾಯಿಂಟ್ಮೆಂಟ್ಗಳನ್ನು 1853ರವರೆಗೂ ನಡೆಸ್ಕೊಂಡು ಬರ್ತಾ ಇದ್ರು. ಫ್ರಮ್ 1853 ಆನ್ವರ್ಡ್ಸ್ ದ ಅಪಾಯಿಂಟ್ಮೆಂಟ್ಸ್ ಫಾರ್ ಸಿವಿಲ್ ಸರ್ವೀಸಸ್ ವರ್ ಡನ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಆದರೆ 1853ರ ನಂತರ ಈ ಸಿವಿಲ್ ಸರ್ವೀಸಸ್ಗಳಿಗೆ ಬರುವಂತಹ ನೌಕರರೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅದರ ಮೂಲಕನೇ ಕೆಲಸಕ್ಕೆ ಅಪಾಯಿಂಟ್ ಆಗೋ ಥರ ಆಗತ್ತೆ. ದಿಸ್ ಡಿಡ್ ನಾಟ್ ಬೆನಿಫಿಟ್ ಇಂಡಿಯನ್ಸ್ ಮಚ್. ದ ಬ್ರಿಟಿಷ್ ಕಂಟಿನ್ಯೂಡ್ ಟು ಸಸ್ಪೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಇಂಡಿಯನ್ಸ್. ಈ ರೀತಿ ಎಕ್ಸಾಮ್ಸ್ಗಳನ್ನು ಒಳ್ಳೆಯ ಅಂಕ ಪಡೆದು ಪಾಸ್ ಮಾಡಿಕೊಂಡ್ರೂ ಭಾರತೀಯರಿಗೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಬದಲಿಗೆ ಬ್ರಿಟಿಷರು ಭಾರತೀಯರಿಗಿದ್ದ ಸಾಮರ್ಥ್ಯವನ್ನು ಅನುಮಾನಿಸೋದಕ್ಕೆ ಶುರು ಮಾಡ್ತಾರೆ. ಇಂಡಿಯನ್ಸ್ ಉನ್ನತ ದರ್ಜೆಯ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲದವರು ಅಂತ ಕರೀತಾರೆ. Lord Cornwallis argued all the native of Hindustan are completely corrupt. As a result, only lower grade jobs were given to Indians. ಇಷ್ಟೇ ಅಲ್ಲದೆ ಈ ಲಾರ್ಡ್ ಕಾರ್ನ್ವಾಲಿಸ್ ಹಿಂದೂಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಕೂಡ ಭ್ರಷ್ಟ ಅಂತ ವಾದ ಮಾಡ್ತಾನೆ. ಇದರಿಂದಾಗಿ ಭಾರತೀಯರಿಗೆ ಕೇವಲ ಕೆಳದರ್ಜೆಯ ಕೆಲಸಗಳನ್ನು ಮಾತ್ರ ಕೊಡ್ತಾ ಇರ್ತಾರೆ. ನೆಕ್ಸ್ಟು ದ ಜುಡಿಷಿಯಲ್ ಸಿಸ್ಟಮ್. ಮುಂದೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನೋಡೋಣ. A new judicial system started finding roots when the British rule
began taking over the Mughal rule. ಭಾರತದಲ್ಲಿ ಮೊಘಲರಿಂದ ಬ್ರಿಟಿಷರಿಗೆ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರ ಆಗ್ತಾ ಇದ್ದಂತೆಲ್ಲ ಹೊಸ ಹೊಸ ನ್ಯಾಯಾಂಗ ವ್ಯವಸ್ಥೆಗಳು ಬೇರು ಬಿಡೋದಕ್ಕೆ ಶುರು ಆಗ್ತವೆ. ಆಫ್ಟರ್ ದ ಬ್ಯಾಟಲ್ ಆಫ್ ಬಕ್ಸಾರ್ ಇನ್ 1764, ದ ಮುಘಲ್ ಎಂಪರರ್ ಶಾ ಆಲಂ ಸೆಕೆಂಡ್ handed over the Diwani rights, the authority to collect land taxes to the British. ನಿಮಗೆಲ್ಲ ಗೊತ್ತಲ್ವಾ ಮಕ್ಕಳೇ, 1764ರಲ್ಲಿ ಬಕ್ಸಾರ್ ಬ್ಯಾಟಲ್ ಆದಮೇಲೆ ಮೊಘಲ್ನ ರಾಜ ಶಾ ಆಲಂ ದಿವಾನಿ ರೈಟ್ಸ್ ಅಂದರೆ ಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಬ್ರಿಟಿಷರಿಗೆ ಕೊಟ್ಬಿಟ್ಟಿರ್ತಾನೆ. ವಿತ್ ದಿಸ್ ಡ್ಯುಯಲ್ ಅಡ್ಮಿನಿಸ್ಟ್ರೇಷನ್ ಕೇಮ್ ಇನ್ ಟು ಎಫೆಕ್ಟ್ ಇನ್ ಬೆಂಗಾಲ್ ರೀಜನ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯುಯಲ್ ಗವರ್ನೆನ್ಸ್. ಇದರಿಂದಾಗಿ ಬಂಗಾಳ ಪ್ರಾಂತ್ಯದಲ್ಲಿ ದ್ವಿ ಆಡಳಿತ ಪದ್ಧತಿ ಜಾರಿಗೆ ಬಂದಿರುತ್ತೆ. ಇದನ್ನು ದ್ವಿ ಸರ್ಕಾರ ಅಂತ ಕೂಡ ಕರೀತಾರೆ. ಅಂದರೆ ಆಡಳಿತದ ಮಾಮೂಲಿ ಅಥವಾ ಕಠಿಣ ಕೆಲಸಗಳನ್ನು ಮೊಘಲ್ನ ರಾಜರುಗಳು ನೋಡ್ಕೋತಾ ಇದ್ರೆ, ಲಾಭ ತರುವಂಥ ಟ್ಯಾಕ್ಸ್ ವಸೂಲಿ ಮುಂತಾದ ಕೆಲಸಗಳನ್ನು ಕಂಪನಿ ಸರ್ಕಾರ ನೋಡ್ಕೊಳ್ಳೋದು ಅಂತ. Under this, the authority to collect land taxes, civil and the judiciary were given to the Indian officials. Whereas the British retained the authority of managing the revenue collected. ಆಗಲೇ ಹೇಳಿದ ಹಾಗೆ ಈ ಡ್ಯುಯಲ್ ಗವರ್ನೆನ್ಸ್ ಪ್ರಕಾರ ಕಂದಾಯಗಳನ್ನು ವಸೂಲಿ ಮಾಡುವಂತಹ ನಾಗರಿಕ ಮತ್ತು ಅಪರಾಧ ಮತ್ತು ನ್ಯಾಯಾಲಯಗಳ ನಿರ್ವಹಣೆಯ ಕೆಲಸಗಳನ್ನು ಭಾರತದ ಅಧಿಕಾರಿಗಳಿಗೆ ಕೊಡ್ತಾರೆ. ಆದರೆ ವಸೂಲಿಯಾದಂಥ ಕಂದಾಯದ ಹಣವನ್ನು ಯಾವ ಕೆಲಸಗಳಿಗೆ ಬಳಸಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನೋಂಥ ಅಧಿಕಾರವನ್ನು ಮಾತ್ರ ಬ್ರಿಟಿಷರು ತಮ್ಮ ಹತ್ರನೇ ಇಟ್ಕೋತಾರೆ. ಲೇಟರ್ ಆನ್ ದ ಬ್ರಿಟಿಷ್ ಥಾಟ್ ಆಫ್ ಬ್ರಿಂಗಿಂಗ್ ಮೋರ್ ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಆಮೇಲೆ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ಪದ್ಧತಿಗಳನ್ನು ಭಾರತದಲ್ಲಿ ಜಾರಿಗೆ ತರಬೇಕು ಅಂತ ನಿರ್ಧರಿಸ್ತಾರೆ. ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್, ದ ಬ್ರಿಟಿಷ್ ಓವರ್ಟುಕ್ ದ ಅಥಾರಿಟಿ ಆಫ್ ದ ಮೊಘಲ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ದೇರ್ ಸೂಪರ್ಮೆಸಿ ಇನ್ ಇಂಡಿಯಾ. ಈ ಕೆಲಸ ಮಾಡೋದಕ್ಕೋಸ್ಕರ ಬ್ರಿಟಿಷರು ಭಾರತದಲ್ಲಿ ಪೂರ್ತಿ ಮುಘಲರ ಅಧಿಕಾರವನ್ನು ಇಲ್ಲದ ಹಾಗೆ ಮಾಡಿ ತಾವೇ ಸಾರ್ವಭೌಮರಾಗೋದಕ್ಕೆ ಶುರು ಮಾಡ್ಕೋತಾರೆ. ದಿಸ್ ವಾಸ್ ಅಟೈನ್ಡ್ ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಹೊಸ ನ್ಯಾಯಾಂಗ ವ್ಯವಸ್ಥೆಗಳನ್ನು ಅಥವಾ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಈ ಕೆಲಸವನ್ನು ಬ್ರಿಟಿಷರು ಸಾಧಿಸ್ಕೋತಾರೆ. According the administrative plan devised by Warren Hastings, who took over the administration as governor in 1772, two types of courts were needed to be established in each district: a Diwani Adalat as a civil court and a Faujdari Adalat as a criminal court. 1772ರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದಂಥ ವಾರನ್ ಹೇಸ್ಟಿಂಗ್ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾನೆ. ಇದ್ರ ಪ್ರಕಾರ ಪ್ರತಿ ಜಿಲ್ಲೆಗಳಲ್ಲೂ 2 ರೀತಿಯ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗುತ್ತೆ. ಅವು ಯಾವ್ಯಾವುದು ಅಂದರೆ, ಒಂದನೆಯದು ದಿವಾನಿ ಅದಾಲತ್ ಅನ್ನುವಂತಹ ನಾಗರಿಕ ನ್ಯಾಯಾಲಯ ಅಥವಾ ಸಿವಿಲ್ ಕೋರ್ಟ್, ಎರಡನೆಯದು ಫೌಜ್ದಾರಿ ಅದಾಲತ್ ಅನ್ನುವಂತಹ ಅಪರಾಧ ನ್ಯಾಯಾಲಯ ಅಥವಾ ಕ್ರಿಮಿನಲ್ ಕೋರ್ಟ್. ಇನ್ ದೀಸ್ ಸಿವಿಲ್ ಕೋರ್ಟ್ಸ್ ಹಿಂದೂಸ್ ವರ್ ಡಿಸ್ಪೆನ್ಸ್ಡ್ ಜಸ್ಟಿಸ್ ಆಸ್ ಪರ್ ದ ಹಿಂದೂ ಸ್ಕ್ರಿಪ್ಚರ್ಸ್ ಆ್ಯಂಡ್ ದ ಮುಸ್ಲಿಮ್ಸ್ ಆಸ್ ಪರ್ ದ ಶರಿಯತ್. ಇಲ್ಲಿ ಜನಸಾಮಾನ್ಯರಿಗೆ ಸಿವಿಲ್ ಕೇಸ್ಗಳಲ್ಲಿ, ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದ ತೀರ್ಪನ್ನು ಕೊಡಲಾಗ್ತಾ ಇರುತ್ತೆ. ಸ್ಲೋಲಿ ದ ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ದ ಕ್ರಿಮಿನಲ್ ಕೋರ್ಟ್ಸ್. ನಿಧಾನವಾಗಿ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಬ್ರಿಟಿಷರ ಕಾನೂನುಗಳನ್ನು ಜಾರಿ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಸಿವಿಲ್ ಕೋರ್ಟ್ಸ್ ಕೇಮ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಯುರೋಪಿಯನ್ ಆಫೀಸರ್ಸ್. ಮುಂದೆ ಸಿವಿಲ್ ಕೋರ್ಟ್ಗಳು ಯುರೋಪ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ದೋ ದ ಕ್ರಿಮಿನಲ್ ಕೋರ್ಟ್ಸ್ ವರ್ ಅಂಡರ್ ದ ಕಂಟ್ರೋಲ್ ಆಫ್ ಕ್ವಾಚೀಸ್, ದೇ ವರ್ ಫಂಕ್ಷನಿಂಗ್ ಅಂಡರ್ ದ ಸೂಪರ್ವಿಷನ್ಸ್ ಆಫ್ ಯುರೋಪಿಯನ್ ಆಫೀಸರ್ಸ್. ಕ್ರಿಮಿನಲ್ ಕೋರ್ಟ್ಸ್ಗಳು ಕ್ವಾಚಿಗಳ ಅಧೀನದಲ್ಲಿದ್ದರೂ ಸಹ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲೇ ಕೆಲಸ ಮಾಡಬೇಕಾಗಿತ್ತು. ಮುಂದೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಪೊಲೀಸ್ ಸಿಸ್ಟಮ್ನ ಬಗ್ಗೆ ಕೊಟ್ಟಿದ್ದಾರೆ. ಪೊಲೀಸ್ ಸಿಸ್ಟಮ್: ದ ಪೊಲೀಸ್ ಆರ್ ಇನ್ ಚಾರ್ಜ್ ಆಫ್ ಮೇಂಟೈನಿಂಗ್ ದ ಇಂಟರ್ನಲ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್. ದೇಶದ ಒಳಗೆ ಅಂದರೆ ಆಂತರಿಕವಾಗಿ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಹೊತ್ತಂಥ ವರ್ಗ ಅಂದರೆ ಅದು ಪೊಲೀಸ್ ವ್ಯವಸ್ಥೆ. ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಭಾರತದಲ್ಲಿ ವ್ಯವಸ್ಥಿತವಾದಂತಹ ಪೊಲೀಸ್ ಸಿಸ್ಟಮನ್ನು ಮೊದಲು ಜಾರಿಗೆ ತಂದಿದ್ದು ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್. He created the new post of Superintendent of Police SP. ಇವನು ಪೊಲೀಸ್ ವ್ಯವಸ್ಥೆಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅನ್ನುವಂತಹ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸ್ತಾನೆ. He divided a district into many stations in 1793 and put every stations under a kotwal. ಇವನು 1793ರಲ್ಲಿ ಪ್ರತಿ ಜಿಲ್ಲೆಗಳನ್ನು ಠಾಣೆಗಳನ್ನಾಗಿ ವಿಭಜನೆ ಮಾಡಿ ಪ್ರತಿ ಠಾಣೆಯೂ ಸಹ ಕೊತ್ವಾಲರ ಅಧೀನದಲ್ಲಿ ಇರೋ ಹಾಗೆ ನಿಯಮವನ್ನು ತರ್ತಾನೆ. ಸಿಮಿಲರ್ಲಿ ಹಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದ ಕೇರ್ ಆಫ್ ಚೌಕಿದಾರ್. ಹಾಗೆಯೇ ಪ್ರತಿ ಹಳ್ಳಿಗಳು ಸಹ ಚೌಕಿದಾರನ ಅಧೀನದಲ್ಲಿ ಇರಬೇಕಾಗಿತ್ತು.
Kotwal was made accountable for thefts, crimes and other law violations at village level. ಕೊತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ನಡೆಯುವಂತಹ ಕಳ್ಳತನ, ಅಪರಾಧಗಳು, ದರೋಡೆಗಳನ್ನು ನಿಯಂತ್ರಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರ್ತಿದ್ರು. ದ ಸೇವರ್ ಡ್ರಾಟ್ ಆಫ್ 1770 ಲೆಡ್ ಟು ಎ ವೀಕ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್. 1770ರಲ್ಲಿ ಭೀಕರವಾದಂತಹ ಕ್ಷಾಮ ಉಂಟಾಯಿತು. ಹೀಗಾಗಿ ಕಾನೂನು ಸುವ್ಯವಸ್ಥೆಯಲ್ಲಿಯೂ ಸಹ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ಹೆನ್ಸ್ ದ ಎಂಟೈರ್ ಪೊಲೀಸ್ ಸಿಸ್ಟಮ್ ವಾಸ್ ಬ್ರಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಆಫೀಸರ್. ಇದರಿಂದಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಬೇಕಾಗತ್ತೆ. The system of appointing British magistrates started in 1781. 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವಂತಹ ಹೊಸ ಪದ್ಧತಿ ಜಾರಿಗೆ ಬಂತು. ದ ಪೊಲೀಸ್ ಆಫೀಸರ್ಸ್ ವರ್ ಅಂಡರ್ ದ ಪವರ್ ಆಫ್ ದ ಮ್ಯಾಜಿಸ್ಟ್ರೇಟ್ಸ್. ಪೊಲೀಸ್ ಅಧಿಕಾರಿಗಳೆಲ್ಲರೂ ಸಹ ಈ ಮ್ಯಾಜಿಸ್ಟ್ರೇಟ್ಗಳ ಕೈ ಕೆಳಗೆ ಕೆಲಸ ಮಾಡಬೇಕಾಗತ್ತೆ. ದ ಪೊಲೀಸ್ ಸಿಸ್ಟಮ್ ಅಂಡರ್ ವೆಂಟ್ ಕಂಟಿನ್ಯೂಸ್ ಚೇಂಜಸ್. ಪೊಲೀಸ್ ಸಿಸ್ಟಮ್ನಲ್ಲಿ ಬದಲಾವಣೆಗಳು ನಿರಂತರವಾಗಿ ನಡೀತಾನೆ ಬಂದವು. In 1861, the Indian Police Act was implemented. This law became the base of good law and order as well as administration. 1861ರಲ್ಲಿ ಇಂಡಿಯನ್ ಪೊಲೀಸ್ ಆ್ಯಕ್ಟನ್ನು ಜಾರಿಗೆ ತಂದರು. ಈ ಒಂದು ಆ್ಯಕ್ಟ್ ಕಾನೂನು ಮತ್ತು ಸುವ್ಯವಸ್ಥೆಯ ಆಡಳಿತಕ್ಕೆ ಒಂದು ಮುಖ್ಯವಾದ ಅಡಿಪಾಯದಂತೆ ಆಯಿತು. ಬಟ್ ಇಂಡಿಯನ್ಸ್ ವರ್ ನಾಟ್ ಅಪಾಯಿಂಟೆಡ್ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಸ್. ಆದರೆ ಅಧಿಕಾರಿಗಳನ್ನು ನೇಮಿಸುವಂತಹ ಅಧಿಕಾರ ಭಾರತೀಯರಿಗೆ ಇರಲಿಲ್ಲ. In 1902, the Police Commission allowed the appointment of suitable Indians qualified for the post of the police officers. 1902ರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯ ವಿದ್ಯಾರ್ಹತೆ ಪಡೆದವರನ್ನು ಅಧಿಕಾರಿಗಳನ್ನಾಗಿ ಅಪಾಯಿಂಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಮೆಷರ್ಸ್, ದ ಡಿಸ್ಕ್ರಿಮಿನೇಷನ್ಸ್ ಅಗೇನ್ಸ್ಟ್ ದ ಇಂಡಿಯನ್ಸ್ ಡಿಡ್ ನಾಟ್ ಎಂಡ್. ಇಷ್ಟೆಲ್ಲ ಆದರೂ ಸಹ ಭಾರತೀಯರ ವಿಷಯದಲ್ಲಿ ತಾರತಮ್ಯ ಮಾಡೋದು ನಿಂತಿರಲಿಲ್ಲ. ನೆಕ್ಸ್ಟು ಮಿಲಿಟರಿ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ದ ಮಿಲಿಟರಿ ವಾಸ್ ದ ಬೇಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಮಿಲಿಟರಿ ಸಿಸ್ಟಮೇ ಆಧಾರ ಸ್ತಂಭವಾಗಿತ್ತು. ದ ಬ್ರಿಟಿಷ್ ಅಪಾಯಿಂಟೆಡ್ ದ ಇಂಡಿಯನ್ಸ್ ಫಾರ್ ದ ಮಿಲಿಟರಿ ಆ್ಯಂಡ್ ಟುಕ್ ದ ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್ ವಿತ್ ದ ಹೆಲ್ಪ್ ಆಫ್ ದ ಮಿಲಿಟರಿ. ಪೊಲೀಸ್ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನವನ್ನು ಭಾರತೀಯರಿಗೆ ಕೊಡೋದಕ್ಕೆ ವಿರೋಧಿಸ್ತಾ ಇದ್ದಂಥ ಈ ಬ್ರಿಟಿಷರು ಮಿಲಿಟರಿಯಲ್ಲಿ ಮಾತ್ರ ಹೆಚ್ಚಾಗಿ ಭಾರತೀಯರನ್ನೇ ಸೈನ್ಯಕ್ಕೆ ಸೇರಿಸಿಕೊಂಡು ಅವರ ಕಷ್ಟ ಮತ್ತು ಪರಿಶ್ರಮದಿಂದಲೇ ಇಡೀ ಭಾರತವನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರು. ಸೈನ್ಯದಲ್ಲಿನ ಕೆಲಸ ಅಷ್ಟೊಂದು ಸುಲಭ ಅಲ್ಲ ಅಂತ ಮಿಲಿಟರಿ ಬಗ್ಗೆ ನಿಮಗೆಲ್ಲ ಗೊತ್ತಲ್ವ ಮಕ್ಕಳೇ. ದೇ ಪ್ರೊಟೆಕ್ಟೆಡ್ ದೇರ್ ಸೂಪರ್ಮಸಿ ಬೈ ಅಡ್ರೆಸ್ಸಿಂಗ್ ದ ಚಾಲೆಂಜಸ್ ಪೋಸ್ಟ್ ಬೈ ಔಟ್ಸೈಡ್ ಆಸ್ ವೆಲ್ ಆಸ್ ಇನ್ಸೈಡ್ ಫೋರ್ಸಸ್ ವಿತ್ ದ ಹೆಲ್ಪ್ ಆಫ್ ದ ಮಿಲಿಟರಿ. ಸೈನ್ಯದ ಶಕ್ತಿಯನ್ನು ಬಳಸ್ಕೊಂಡೇನೆ ಬ್ರಿಟಿಷರು ಭಾರತದೊಳಗಿದ್ದ ತಮ್ಮ ವಿರೋಧಿ ಶಕ್ತಿಗಳನ್ನು ಮತ್ತು ದೇಶದ ಹೊರಗಿನ ಅಂದರೆ ವಿದೇಶಿಯರ ಆಕ್ರಮಣಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋತಾ ಇದ್ರು. ದ ಆಫೀಸರ್ಸ್ ವರ್ ಅಗೈನ್ ದ ಬ್ರಿಟಿಷ್. ಇಲ್ಲಿಯೂ ಕೂಡ ಆಫೀಸರ್ಸ್ಗಳು ಬ್ರಿಟಿಷರೇನೇ ಆಗಿರ್ತಿದ್ರು. ದ ಇಂಡಿಯನ್ಸ್ ಕುಡ್ ರೀಚ್ ದ ರ್ಯಾಂಕ್ ಆಫ್ ಸುಬೇದಾರ್, ದ ಹೈಯೆಸ್ಟ್ ಪೋಸ್ಟ್ ಅವೈಲಬಲ್ ಟು ದೆಮ್. ಭಾರತೀಯರಿಗೆ ಸಿಗ್ತಾ ಇದ್ದಂತಹ ಹೆಚ್ಚಿನ ದರ್ಜೆಯ ಹುದ್ದೆ ಅಂದರೆ ಅದು ಸುಬೇದಾರ್ ಸ್ಥಾನ. ಮೋಸ್ಟ್ ಆಫ್ ದ ಇಂಡಿಯನ್ಸ್ ವರ್ ಕೂಲಿ ಸೋಲ್ಜರ್ಸ್. ಹೆಚ್ಚಿನ ಭಾರತೀಯ ಸೈನಿಕರು ಕೇವಲ ಕೂಲಿಗೆ ಸೈನಿಕರಾಗಿರ್ತಿದ್ರು. ದ ಬ್ರಿಟಿಷ್ ಗವರ್ನಮೆಂಟ್ accepted ದ ರೆಕಮೆಂಡೇಷನ್ಸ್ ಆಫ್ ಪೀಲ್ ಕಮಿಷನ್ ಇನ್ 1857. 1857ರಲ್ಲಿ ಆದಂತಹ ಕೆಲವು ಘಟನೆಗಳ ನಂತರ ಪೀಲ್ ಅನ್ನೋನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಬ್ರಿಟಿಷ್ ಸರ್ಕಾರ ಶಿಫಾರಸುಗಳನ್ನು ಪಡ್ಕೊಳ್ಳುತ್ತೆ. ಬೇಸ್ಡ್ ಆನ್ ದೀಸ್ ರೆಕಮೆಂಡೇಷನ್ಸ್ ದ ಮಿಲಿಟರಿ ಸಿಸ್ಟಮ್ ವಾಸ್ ರೀಡಿಸೈನ್ಡ್. ಈ ಶಿಫಾರಸುಗಳ ಆಧಾರದ ಮೇಲೆ ಭಾರತೀಯ ಸೈನಿಕ ವ್ಯವಸ್ಥೆಯನ್ನು ಮತ್ತೆ ಹೊಸದಾಗಿ ರೂಪುಗೊಳಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಮಕ್ಕಳೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಲ್ಯಾಂಡ್ ಟ್ಯಾಕ್ಸಸ್ ಪಾಲಿಸೀಸ್ ಹಾಗೆಯೇ ಇನ್ನುಳಿದ ವಿಷಯಗಳನ್ನು ಹೇಳ್ತೀನಿ. ಈಗ ಈ ಮಾಡಿದಷ್ಟು ಪಾಠವನ್ನು ಇನ್ನೊಂದು ಸಲ ಓದ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸರಿ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಮಕ್ಕಳೇ. ಓಕೆನಾ? ಬಾಯ್.